ಓನ್ಲಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಅಂದರೆ ಏನು ಕರ್ನಾಟಕ ಪಿ ಯು ಬೋರ್ಡ್ ಎಕ್ಸಾಮಿನೇಷನ್ ಪಿ ಯು ಬೋರ್ಡ್ ವತಿಯಿಂದ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದಾರೆ. ಆ 3 ಮಾಡೆಲ್ ಕ್ವಶನ್ ಪೇಪರ್ಸಿಂದ ಚಾಪ್ಟರ್ ವೈಸು ಡಿಸ್ಕ್ರಿಪ್ಟಿವ್ ಕ್ವಶನ್ಸನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಚಾಪ್ಟರು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಈ ಚಾಪ್ಟ್ರಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸಲ್ಲಿ ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ, ಇನ್ನೊಂದು 5 ಮಾರ್ಕ್ ಕ್ವಶನ್ ಬರುತ್ತೆ. 3 ಮಾರ್ಕ್ ಕ್ವಶನ್ನು ರಿಲೇಷನ್ಸ್ ಮೇಲಿರುತ್ತೆ ಆ್ಯಂಡ್ 5 ಮಾರ್ಕ್ ಕ್ವಶನ್ಸು ಫಂಕ್ಷನ್ಸ್ ಮೇಲಿರುತ್ತೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 30 ಇದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಕ್ವಶನ್ ನಂಬರ್ 30 ಇದು, ಶೋ ದ್ಯಾಟ್ the relation r in the set of real numbers r. So r ಇಲ್ಲಿ ಬೋರ್ಡ್ ಅಲ್ಲಿ ಇದೆ ಅಲ್ವಾ. ಸೊ ದಟ್ r is the set of real numbers, the set of real numbers. and ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, this unbolded r, ಬೋಲ್ಡ್ ಮಾಡದೇ ಇರೋದು ನಾರ್ಮಲ್ ಆಗಿರೋ r, that is what, that is the relation. ಸೊ ಈಗ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ನಾವು ಪ್ರೂವ್ ಮಾಡಬೇಕೀಗ ಫಸ್ಟ್ ಒನ್. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಈಸ್ ವಾಟ್, ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಇದೇನೋ ಇಲ್ವೋ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಇದೆ, ಅವರೇ ಕೊಟ್ಟಿದ್ದಾರೆ, ಇಟ್ ಈಸ್ ರಿಫ್ಲೆಕ್ಸಿವ್. ಸೊ ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಇಟ್ ಈಸ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ರಿಲೇಷನ್ ಆರ್ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು ನಾವು. ಓಕೆ, ಸೊ here for checking reflexive only we need one element, that is a only. A belongs to ನೋಡಿ ಇಲ್ಲಿ capital R which is the set of real numbers. So set of real numbers ಅನ್ನ I will denote it like this. So ಈ ರೀತಿ ಬರೆದಿರ್ತೀನಿ ನೋಡಿ, R will be written like this. So this is what, the set of real numbers, the set of real numbers. Differentiate ಗೊತ್ತಾಗಬೇಕಲ್ಲ ಡಿಫ್ರೆನ್ಸ್ ನಮಗೆ. ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ ಲೈಕ್ ದಿಸ್. ದಿಸ್ ಆರ್ ಇಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಆ್ಯಂಡ್ ನೋಡಿ, ಎ ಬಿಲಾಂಗ್ಸ್ ಟು ಆರ್ ಇದ್ದರೆ, ಸಪೋಸ್ ಎ ಬಿಲಾಂಗ್ಸ್ ಟು ಆರ್ ಇದ್ದರೆ ಮಾತ್ರ ದಿಸ್ ವಿಲ್ ಬಿ ವಾಟ್, ರಿಫ್ಲೆಕ್ಸಿವ್ ರಿಲೇಷನ್. ಸೊ ಇಲ್ಲಿ ಕ್ಯಾನ್ ವಿ ರೈಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಬರಿಬೋದು ಅಲ್ವಾ? Yes or no students? So we can write like this, because ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಒಂದು ಎಲಿಮೆಂಟ್ ತಗೊಳ್ಳೋಣ, 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ನಾವು ಬರಿಬೋದಲ್ವಾ? ಸೊ 5 ಈಸ್ ನಾಟ್ ಲೆಸ್ ದೆನ್ 5 ಬಟ್ ಇಟ್ ಈಸ್ ಈಕ್ವಲ್ ಟು 5. ಎರಡರಲ್ಲಿ ಒಂದು ಪಾಸಿಬಿಲಿಟಿ ಇದೆ ಅಲ್ವಾ? ಸೊ ಎರಡರಲ್ಲಿ ಒಂದು ಪಾಸಿಬಿಲಿಟಿ ಇದೆ ಅಂದರೆ ವಿ ಕ್ಯಾನ್ ರೈಟ್ ಲೈಕ್ ದಿಸ್, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, therefore a, belongs to R. This R is nothing but relation. A, belongs to R for all A belongs to the set of real numbers. So A ಅನ್ನೋ ಎಲಿಮೆಂಟು the set of real numbers ಅಲ್ಲಿದೆ. A, ಅನ್ನೋ ಆರ್ಡರ್ ಪೇರು, it is in the relation students. So therefore R is reflexive. R is reflexive relation. R is reflexive relation students. Next ನಾವೇನು ಚೆಕ್ ಮಾಡಬೇಕಂದ್ರೆ, we have to check symmetry, whether the function is symmetric or not. ಸಿಮೆಟ್ರಿನ ನಾವು ಚೆಕ್ ಮಾಡಬೇಕಿಲ್ಲಿ. how we can check? For checking symmetry we need 2 elements. So if okay, here A and B, we can consider 2 elements, A and B belongs to the set of real numbers. So A and B are 2 elements which are in the set of real numbers. The set of real numbers. If we write
A is less than or equal to B, then B is not less than or equal to A. It is not possible. Possible idena ilva heli students? So it is not possible. How? I will give one example. You can observe here. If I write 3 is less than or equal to 5. So 3 is not equal to 5 but 3 is less than 5. ಎರಡರಲ್ಲಿ ಒಂದು ಪಾಸಿಬಿಲಿಟಿ ಇದೆ. ಅದೇ ರಿವರ್ಸಲ್ ಬರೆದ್ರೆ 5 is less than or equal to 3. So it is true, but tell me whether it is true or not. So 5 is less than or equal to 3 ಇದೆ. 5 less than 3 ನೂ ಇಲ್ಲ, 5 equal to 3 ನೂ ಇಲ್ಲ. That's why this is not true, students. That's why if A is not less than or equal to B, then B is not less than or equal to A. Therefore if A comma B belongs to R, if A comma B belongs to R, here R is relation, but B comma A does not belongs to R here. Okay, students. So if A comma B belongs to R, but B comma A does not belongs to R, therefore R is not symmetric. Therefore here R is relation, R is not symmetric. Not symmetric, students. Not symmetric. Okay. Next, third one. So third one is transitive relation. So transitivity na check ಮಾಡಬೇಕಿಲ್ಲಿ. Transitivity na check ಮಾಡಬೇಕು. So it is already they have given it is a transitive relation. So ಇಲ್ಲಿ ನೋಡಿ reflexive ಗೆ only one element we have taken A. For symmetry, to check whether the relation is symmetric or not, we have considered two elements here. Here we need three elements, A comma B comma C. If A comma B comma C belongs to R, the set of real numbers. So real numbers, the set of real numbers, then A is less than or equal to B. If A is less than or equal to B and B is less than or equal to C, this implies what? This implies A is less than or equal to C. True or not, students? ಹೇಳ್ತೀರಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 3 is less than or equal to 5 and 5 is less than or equal to 8. Then can we write from these both can we write 3 is less than or equal to 8? Is it true or not, students? ಇದು ಕರೆಕ್ಟ್ ಇದೆನೋ ಇಲ್ವೋ ಬರ್ದಿರೋದು? ಹೌದಲ್ವಾ? ಕರೆಕ್ಟ್ ಇದೆ ಅಲ್ವಾ? ಸೊ 3 is less than 8. 3 is not equal to 8 but 3 is less than 8. ಎರಡರಲ್ಲಿ ಒಂದು ಪಾಸಿಬಿಲಿಟಿ ಇದೆ ಅಲ್ವಾ? Therefore it is symmetric relation. Okay, students. So we can write here, if A comma B and B comma C belongs to R, this implies A comma C also belongs to R. Therefore R is transitive relation. R is transitive relation. R is transitive relation, students. Okay. So ಇಷ್ಟು ಪ್ರೂವ್ ಮಾಡಿದ್ರೆ ಕಂಪ್ಲೀಟ್ಲಿ ಯು ವಿಲ್ ಗೆಟ್ 3 marks, ಸ್ಟೂಡೆಂಟ್ಸ್. ಓಕೆ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಯಾವುದಂತ ನೋಡೋಣ. ಸೊ ಇದು ಕ್ವೆಶನ್ ನಂಬರ್ 30, ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿರೋ ಕ್ವೆಶನ್ ಇದು. ಸೊ ಇಟ್ ಈಸ್ ಆಸ್ಕ್ಡ್ ಫಾರ್ 3 marks. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಇಂಪಾರ್ಟೆಂಟ್ ಕೇಳಬಹುದು. ಆ್ಯನ್ಯುವಲ್ ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ ಕೂಡ ನಿಮಗೆ ಈ ಒಂದು ಕ್ವೆಶನನ್ನು ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ನೆಕ್ಸ್ಟ್ ನೋಡಿ, ಸ್ಟೇಟ್ ವೆದರ್. ನೆಕ್ಸ್ಟ್ ಕ್ವೆಶನ್ ಇಸ್ ಆನ್ ದ ಫಂಕ್ಷನ್. ಸೊ ಫಂಕ್ಷನ್ ಮೇಲೆ ಕೇಳಿದ್ದಾರೆ, 5 mark ಕ್ವೆಶನ್ ಇದು. ಇಟ್ ಇಸ್ ಅ 5 mark ಕ್ವೆಶನ್. ಸ್ಟೇಟ್ ವೆದರ್ ದ ಫಂಕ್ಷನ್ f ಫ್ರಮ್ r to r defined by f of x is equal to 3 minus 4x is 1 1 on 2 or bijective. Justify your answer.
ಸೊ ಇಲ್ಲಿ ನೋಡಿ ನಾವೇನು ಪ್ರೂವ್ ಮಾಡಬೇಕಂದ್ರೆ ಫಂಕ್ಷನ್ 1 ಇದೆ ಮತ್ತು ಆನ್ ಟು ಇದೆ ಅಂತ ಪ್ರೂವ್ ಮಾಡಿದ್ರೆ ಮುಗೀತು. ವಿಲ್ ಗೆಟ್ ಕಂಪ್ಲೀಟ್ಲಿ 5 ಮಾರ್ಕ್ಸ್, 5 ಔಟ್ ಆಫ್ 5. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಸ್ 1 1 1 1. ಸೊ ಮ್ಯಾಥಮೆಟಿಕಲಿ ನಾವು ಹೇಗೆ ಪ್ರೂವ್ ಮಾಡ್ಬೋದು ಅಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ x1 equal to x2, f of x1 equal to x2, ಸಾರಿ f of x1 is equal to f of x2. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು. ಎಲ್ಲಿಗೆ ಎಂಡ್ ಆಗಬೇಕಂದ್ರೆ ಅದು x1 equal to x2 ಸಿಗಬೇಕು ನಮಗೆ. then only we can write what, then only we can write the function is 1 1. so we will start from here. f of x1 equal to, if f of x1 is equal to f of x2, they have given already f of x is equal to 3 minus 4x. then f of x1 ಏನಾಗುತ್ತೆ ಅಂದರೆ ಈ x ಜಾಗದಲ್ಲಿ x1 ಪುಟ್ ಮಾಡಬೇಕು. ಎಲ್ ಎಚ್ ಎಸ್ ಅಲ್ಲಿ ಇಲ್ಲಿ ನೋಡಿ, ಎಲ್ ಎಚ್ ಎಸ್ ಅಲ್ಲಿ x ಜಾಗದಲ್ಲಿ x1 ಬರೆದಿದ್ದೀವಿ ಅಲ್ವಾ. ಸೊ ಆರ್ ಎಚ್ ಎಸ್ ಅಲ್ಲೂ ಕೂಡ x ಜಾಗದಲ್ಲಿ x ಪ್ಲೇಸ್ ಅಲ್ಲಿ ನಾವೇನು ಪುಟ್ ಮಾಡಬೇಕು, x1 ಪುಟ್ ಮಾಡಬೇಕು ಇನ್ ಎಲ್ ಎಚ್ ಎಸ್. ಸೊ 3 minus 4 in place of x we have to put x1 is equal to, ಇಲ್ಲಿ ನೋಡಿ ಆರ್ ಎಚ್ ಎಸ್ ಅಲ್ಲಿ ಏನಿದೆ ಎಫ್ ಆಫ್ x2 ಇದೆ. ಸೊ ಇನ್ ದಿಸ್ ಇಕ್ವೇಶನ್ ವಿ ಹ್ಯಾವ್ ಟು ಪುಟ್ x2 ಇನ್ ಪ್ಲೇಸ್ ಆಫ್ x. ಸೊ 3 minus 4 x2. ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಒಟ್ಟಿಗೆ ಕ್ಯಾನ್ಸಲ್ ಮಾಡಬೇಡಿ, ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲ್ ಮಾಡಿ. ಸೊ 3 ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಅದಾದಮೇಲೆ ಮೈನಸ್ 4x1 is equal to minus 4x2 ಸ್ಟೂಡೆಂಟ್ಸ್. ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಈಗ ಫಸ್ಟು ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ, ನೆಕ್ಸ್ಟ್ 4 ಕ್ಯಾನ್ಸಲ್ ಆಗುತ್ತೆ. ಓಕೆ, ದೆನ್ ವಾಟ್ ವಿ ಗಾಟ್, x1 is equal to x2. ಸೊ from where we have started students, if f of x1 is equal to x2, then what we have got, x1 is equal to x2. Therefore f is 1 1. Therefore f is 1 1 students. Next is, so ಈಗ 1 1 ಪ್ರೂವ್ ಮಾಡಿದ್ವಿ ನಾವು. ನೆಕ್ಸ್ಟ್ ಈಸ್ ಸೆಕೆಂಡ್ ಒನ್. ಇದು 1 1 ಫಂಕ್ಷನ್ ಪ್ರೂವ್ ಮಾಡಿದ್ವಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ವಾಟ್, ಇಂಜೆಕ್ಟಿವ್ ಫಂಕ್ಷನ್. ಸೊ 1 1 ಅನ್ನ ಇಂಜೆಕ್ಟಿವ್ ಅಂತಾನು ಕೇಳ್ಬೋದು. ಇಲ್ಲಿ ನೋಡಿ 1 1 ಆನ್ ಟು ಅಂತ ಕೊಟ್ಟಿದ್ದಾರೆ ನಮಗೆ, ಆರ್ ಬೈಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಬಾರ್ದು, ಇಂಜೆಕ್ಟಿವ್ ಅಂತಾನು ಕೇಳ್ಬೋದು. ಸೊ 1 1 ಬದಲು ಇಂಜೆಕ್ಟಿವ್ ಅಂತಾನು ಕೇಳ್ಬೋದು. ನೆಕ್ಸ್ಟ್ ಇಸ್ ಆನ್ ಟು ಆರ್ ಬೈಜೆಕ್ಟಿವ್, ಆನ್ ಟು ಆರ್ ಬೈಜೆಕ್ಟಿವ್. ಓಕೆ, ನೆಕ್ಸ್ಟ್ ಈಸ್ ಆನ್ ಟು ಫಂಕ್ಷನ್. ಸೊ ಆನ್ ಟು ಫಂಕ್ಷನ್ ಪ್ರೂವ್ ಮಾಡಬೇಕೀಗ. ನೋಡಿ ಆನ್ ಟು ಫಂಕ್ಷನ್ ನ ಡೆಫಿನೇಷನ್ ಏನಂದ್ರೆ, ಫಾರ್ ಆಲ್ y ಬಿಲಾಂಗ್ಸ್ ಟು y, ಯಾವುದೋ ಒಂದು ಸೆಟ್ y ಅಂತ ಇದೆ, ಆ್ಯಂಡ್ ಈ y ಅನ್ನೋ ಸೆಟ್ಟಲ್ಲಿ ಸ್ಮಾಲ್ y ಅನ್ನೋ ಎಲಿಮೆಂಟ್ ಇದೆ. y is a small element which is in the set capital Y. Then there exists an element x which is in the set capital X, such that f of x is equal to y students. ನೋಡಿ ಈಗ ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಹೇಗೆ ಪ್ರೂವ್ ಮಾಡ್ಬೇಕಂದ್ರೆ, ಆಲ್ರೆಡಿ ದೇ ಹ್ಯಾವ್ ಗಿವನ್ y is equal to what, f of x is equal to what, 3 minus 4x ಅವರೇ ಕೊಟ್ಟಿದ್ದಾರೆ. ಈಗ ನಾವು y is equal to 3 minus 4x ಅನ್ನ ಇಟ್ಕೊಂಡು ಸಾಲ್ವ್ ಫಾರ್ x ಮಾಡಬೇಕು. ವಿ ಹ್ಯಾವ್ ಟು ಸಾಲ್ವ್ ಫಾರ್ x. ಸೊ ಈ ಮೈನಸ್ 4x ಇದೆ ಅಲ್ವಾ, ಅದನ್ನ ಲೆಫ್ಟ್ ಸೈಡ್ ತಗೊಳ್ಳಿ, ಆ್ಯಂಡ್ 3 ಇದೆ y ಇದೆ ಅಲ್ವಾ, ಅದನ್ನ ರೈಟ್ ಸೈಡ್ ಕಳಿಸಿ. ಸೊ ಇದು ಲೆಫ್ಟ್ ಸೈಡ್ ಹೋದ್ರೆ ಮೈನಸ್ 4x ಇರೋದೇನಾಗುತ್ತೆ, ಪ್ಲಸ್ 4x ಆಗುತ್ತೆ. 3 ಈ ಪ್ಲಸ್ y ಇರೋದು ರೈಟ್ ಸೈಡ್ ಬಂದ್ರೆ ಏನಾಗುತ್ತೆ, ಮೈನಸ್ y ಆಗುತ್ತೆ. ದೆನ್ x is equal to, we have to solve for x. x is equal to what now, 3 minus y divided by 4 students. So this is our new x. So x ಜಾಗದಲ್ಲಿ ಈಗ ಕೊಟ್ಟಿರೋ ಫಂಕ್ಷನ್ ಏನು, f of x is equal to what, 3 minus 4x. ಸೊ ಇದರಲ್ಲಿ 3 minus 4x ಪ್ಲೇಸ್ ಅಲ್ಲಿ ನಾವು ನಮಗೆ ಬಂದಿರುವಂತ ನ್ಯೂ ಎಕ್ಸ್ ಏನಿದೆ, ಇದು 3 minus y ಡಿವೈಡೆಡ್ ಬೈ 4 ಅನ್ನ ಪುಟ್ ಮಾಡಬೇಕು. ಇಲ್ಲಿ 4 ಮತ್ತೆ 4 ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಇಸ್ ಲೆಫ್ಟ್, 3
ಇಲ್ಲಿ ಏನೂ ಇಲ್ಲ ಅಂದ್ರೆ ಸೈನ್ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 3 and minus into minus plus y. So f of x is equal to what now? What are get cancelled, students? 3 and 3 are get cancelled. 3 and 3 are get cancelled. So 3 and 3 get cancelled. What we left with? F of x is equal to y. So ಇಲ್ಲಿಂದ ಸ್ಟಾರ್ಟ್ ಮಾಡಿ f of x is equal to 3 minus 4x ಇಂದ ಸಾಲ್ವ್ ಸ್ಟಾರ್ಟ್ ಮಾಡಿ. if we have to solve for x. So x is equal to 3 minus y ಸಿಕ್ಕಿದೆ, 3 minus y by 4 ಸಿಕ್ಕಿದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ f of x is equal to 3 minus 4x ಕೊಟ್ಟಿದ್ದಾರಲ್ವಾರು, ಆ x ಪ್ಲೇಸ್ ಅಲ್ಲಿ ಇಲ್ಲಿ ಬಂದಿರೋ x ಅನ್ನ 3 minus y divided by 4 ಅನ್ನ in place of x ಪುಟ್ ಮಾಡ್ಬೇಕು. ನಾವು ಪುಟ್ ಮಾಡಿದ್ಮೇಲೆ ನಮಗೆ y ಬರಬೇಕು. then it is sufficient to prove that therefore the function is onto. ಸೊ ಇದು 1 ಅಂದರೆ ಇಂಜೆಕ್ಟಿವ್, onto ಅಂದರೆ ಸರ್ಜೆಕ್ಟಿವ್. ಸೊ ಇಫ್ therefore from 1 and 2 ನೋಡಿ, from 1 and 2 ನಾವೇನು ಸಾಲ್ವ್ ಮಾಡಿದ್ವಿ ಅಲ್ವಾ, 1 and 2, from 1 and 2. so f is both 1 1 and 1 2. f function, the given function is both 1 1 and onto, 1 1 and onto. Therefore f is bijective function, bijective function. ಸೊ ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. 1 1 ಅಂದರೆ ಇಂಜೆಕ್ಟಿವ್ ಫಂಕ್ಷನ್. ನೆಕ್ಸ್ಟ್ onto ಅಂದರೆ ಸರ್ಜೆಕ್ಟಿವ್ ಫಂಕ್ಷನ್, ಸರ್ಜೆಕ್ಟಿವ್ ಫಂಕ್ಷನ್. ಇವೆರಡೂ ಆದರೆ 1 1 and onto ಆದರೆ we call that as what? we call that as bijective, bijective function. ನೋಡಿ ಇಲ್ಲಿ 1 1 and onto ಅಂತ ಪ್ರೂವ್ ಮಾಡಿದ್ವಿ. just we have written from 1 and 2 the function is both 1 1 and onto, therefore the f is, the given function is bijective function students. ಸೊ ಇಲ್ಲಿವರೆಗೂ ಬರೆದ್ರೆ ಈ ರೀತಿ ನೀವು ಯಾವುದೇ ಕ್ವಶನ್ ಕೇಳ್ಬೋದು, ಅವರು ಈ ರೀತಿ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ 5 out of 5 ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಎಲ್ಲರೂ 5 out of 5 ತಗೋಬಹುದು ಈ ರೀತಿ ಬರೆದ್ರೆ ಸ್ಟೂಡೆಂಟ್ಸ್. ಓಕೆ, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಇಸ್, let L be the set of lines, all lines in a plane, and R be the relation in L defined as R is equal to L1 comma L2 such that L1 is a perpendicular to L2. Show that the R is symmetric but neither reflexive nor transitive students. So ಈಗ ನೋಡಿ ಸ್ಟಾರ್ಟ್ ಮಾಡೋಣ. It is symmetric only but neither reflexive nor transitive. So reflexivity ಫಸ್ಟ್ ಏನು ಚೆಕ್ ಮಾಡ್ಬೇಕಂದ್ರೆ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು. ಸೊ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು, ನಾವು ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು. ಹೇಗೆ? ಓನ್ಲಿ ವಿ ಹ್ಯಾವ್ ಟು ಟೇಕ್ L1. L1 ಬಿಲಾಂಗ್ಸ್ ಟು L. ಸೊ ಇಲ್ಲಿ ಕ್ಯಾಪಿಟಲ್ L ಅನ್ನೋದು ಒಂದು ಸೆಟ್ ಆಫ್ ಲೈನ್ಸ್, ಅದು L1 ಅನ್ನೋದು ಅದರಲ್ಲಿರೋ ಒಂದು ಎಲಿಮೆಂಟ್. ಓಕೆ, ಸೊ L1 is a line which belongs to the set of lines capital L. Okay students, now can we write ನೋಡಿ L1 perpendicular to L1, L1 perpendicular to L1 ನ ಈ ರೀತಿ ಬರಿಬೋದಾ ನಾವು? ಈಗ ಒಂದು ಲೈನ್ ಇದೆ, this is the line L1. tell me whether the line L1 is perpendicular to L1 ಬರಿಬೋದಾ, parallel ಅಂತ ಬರಿಬೋದಾ ನಾವು? ಇಲ್ಲಿ if they instead they have given parallel ಅಂತ ಕೊಟ್ಟಿದ್ರೆ ನಾವು ಬರಿಬೋದಿತ್ತು L1 parallel to L1 ಅಂತ. ಓಕೆ, ಬಟ್ ನೋಡಿ ಇಲ್ಲಿ L1 perpendicular to L1, ಇಲ್ಲಿ ಪರ್ಪೆಂಡಿಕ್ಯುಲರ್ ಕೊಟ್ಟಿರೋದಕ್ಕೆ, ಸೊ L1 is not perpendicular to L1 itself. so how we can write now? so L1 is not perpendicular to L1, not perpendicular to L1. Therefore
R is not reflexive. Therefore, R is not reflexive, students. Next, I hope you understood with this one. Second one. Second one is symmetric. Symmetry. We have to check whether the given relation is symmetric or not. So ಇಲ್ಲಿ ನೋಡಿ L1 L2 ಬರುತ್ತೆ. L1 and L2 both belongs to the set of the lines L. Now if L1 is perpendicular to L2, sorry. ಸೊ ಈಗ ಒಂದು ಲೈನ್ ಕನ್ಸಿಡರ್ ಮಾಡೋಣ. ನಾವು ಒಂದು ಲೈನ್ ಕನ್ಸಿಡರ್ ಮಾಡೋಣ. ಎರಡು ಲೈನ್ಸ್, ಒಂದು L1 ಇನ್ನೊಂದು L2. ಸೊ ಇಫ್ ವಿ ಕನ್ಸಿಡರ್ yes, so this is the line L1, students. This is the line L1. This is the line L1 and this is the line L2. Both are perpendicular here. If L1 is perpendicular to L2, then can we write L2 perpendicular to L1? ಬರಿಬೋದೋ ಇಲ್ವೋ? Yes, we can write L2 is perpendicular to L1. Therefore, R is symmetric. If ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಬರೆಯೋದಾದ್ರೆ ಯಾಕೆ ಅಂದರೆ A, B belongs to R, then B, A also belongs to R. This implies what? If A, B belongs to R, then B, A also belongs to R. Therefore, R is what? Therefore, R is the given relation. R is symmetric. Symmetric relation. Symmetric relation, students. Okay, so I hope you understood with this. Next is last one, transitivity check ಮಾಡಬೇಕು. Third one, so transitivity, we have to check whether the given relation is transitive or not. So ಇಲ್ಲಿ ನಮಗೆ how many set of lines we need? L1 ಬೇಕು ನಮಗೆ, next L2 ಬೇಕು, L3 ಬೇಕು. Belongs to what? The set of lines. The set of lines, students. Next ನೋಡಿ ಈಗ if L1 perpendicular to L2 and L2 perpendicular to L3. ಸೊ ಈ ರೀತಿ ಒಂದು ಡೈಗ್ರಾಮ್ ಡ್ರಾ ಮಾಡೋಣ, ನಿಮಗೆ ಅರ್ಥ ಆಗುತ್ತೆ, ನೀವೇ ಹೇಳ್ತೀರಿ. ಸೊ ಐ ವಿಲ್ ಟೇಕ್ ಫಸ್ಟ್ ಒನ್ ಲೈನ್. ದಿಸ್ ಲೈನ್ is L1 and I will take another line L2. ಸೊ ನೋಡಿ ಇಲ್ಲಿ this is the line L1. Okay, so this is the line L1 and this is the line L2. Both are perpendicular. Now I have to draw another line which is perpendicular to L2. ಈಗ ಇನ್ನೊಂದು ಲೈನ್ ಅನ್ನು ನಾನು ಡ್ರಾ ಮಾಡಬೇಕು. ಆ ಲೈನ್ ಹೇಗಿರಬೇಕು ಅಂದರೆ ಇಟ್ ಶುಡ್ ಬಿ ವಾಟ್? perpendicular to L2. I will draw another line which is do you agree? This line red line ಇದಲ್ವಾ, I will consider it as L3. So L1 perpendicular to L2 and L2 is perpendicular to L3. But tell me whether L1 is perpendicular to L3, but L1 is not perpendicular. It is parallel. Clearly you can observe from the diagram. L1 is parallel to L3. It is not perpendicular. L1 is not perpendicular to L3 or L3 is not perpendicular to L1. Both are parallel. Therefore, this implies what? If A, B and B, C belongs to R, but what? A, C does not belongs to R. A, C does not belongs to R. Therefore, R is not transitive relation.
ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್ ಸ್ಟೂಡೆಂಟ್ಸ್. ನೋಡಿ ಈಗ ಇದು ಕ್ವಶನ್ ನಂಬರ್ 30, ಇದು ಸೆಕೆಂಡ್ ಮಾಡೆಲ್ ಪೇಪರಲ್ಲಿರೋದು. ಕರ್ನಾಟಕ ಪಿ ಬೋರ್ಡ್ ವತಿಯಿಂದ ಏನು ಬಿಟ್ಟಿದಾರಲ್ವಾ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು, ಸೊ ಇದರಲ್ಲಿ ಇದು ಸೆಕೆಂಡ್ ಮಾಡೆಲ್ ಪೇಪರಲ್ಲಿರೋ ಕ್ವಶನ್ ನಂಬರ್ 30 ಇದು. ಸೊ ಈ ರೀತಿ ಪ್ರೂವ್ ಮಾಡಿದರೆ ಕಂಪ್ಲೀಟ್ಲಿ ಔಟ್ ಆಫ್ 3 ಯು ವಿಲ್ ಗೆಟ್ 3 ಮಾರ್ಕ್ಸ್ ವಿದೌಟ್ ಎನಿ ಕಟ್ಟಿಂಗ್ ಆಫ್ ಮಾರ್ಕ್ಸ್. ಕಂಪ್ಲೀಟ್ಲಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 39, ಸೆಕೆಂಡ್ ಮಾಡೆಲ್ ಪೇಪರಲ್ಲಿರೋ ಕ್ವಶನ್ ನಂಬರ್ 39 ಇದು. ಏನು ಕೇಳಿದ್ದಾರೆ ನೋಡಿ, consider the function f from a to b defined by f of x is equal to x minus 2 divided by x minus 3 is f 11 and on to. ಚೆಕ್ ಮಾಡ್ಬೇಕು ನಾವು, justify your answer ಅಂತ ಹೇಳಿದರೆ we have to check whether the given function is 11 and on to. so first prove ಮಾಡೋಣ. ಏನು ಫಸ್ಟ್ 11 ತಗೋಣ. 11 ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು, f of x1 is equal to, we have to start from f of x1 is equal to f of x2, and what we have to get, we should get x1 is equal to x2. so x1 is equal to x2. if we get x1 is equal to x2, then the function is 11 students. so ಇಲ್ಲಿ if f of x1 is equal to f of x2, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿ. ಎಕ್ಸ್ ಜಾಗದಲ್ಲಿ x1 ಪುಟ್ ಮಾಡಬೇಕು ಇಲ್ಲೂ ಕೂಡ. ಸೊ ಏನಾಗುತ್ತೆ ಇದು x1 minus 2 divided by x1 minus 3 which is equal to, ಇಲ್ಲೇನಾಗುತ್ತೆ x2 ಬರುತ್ತೆ. x1 ಜಾಗದಲ್ಲಿ x1 ಪ್ಲೇಸಲ್ಲಿ x2 ಬರುತ್ತೆ, f of x2 ಅಲ್ವಾ. ಸೊ ಹಾಗಾಗಿ ಇಲ್ಲಿ x ಜಾಗದಲ್ಲಿ x2 ಇರೋದ್ರಿಂದ ಇಲ್ಲೂ ಕೂಡ x ಜಾಗದಲ್ಲಿ x2ನೇ ಬರಬೇಕು. x2 minus 2 divided by x2 minus 3 students. now cross multiplication. ಸೊ ಎರಡನ್ನೂ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ x1 minus 2 into what, x2 minus 3 which is equal to x2 minus 2 into what, x1 minus 3. if we multiply, simple multiplication x1 x2 minus 3x1, ನೋಡಿ ಇಲ್ಲಿ x1 into minus 3 x1, next minus 2 into x2 minus 2 x2, next minus into minus plus 2 into 3 6. ರೈಟ್ ಸೈಡಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ರೈಟ್ ಸೈಡಲ್ಲಿ x2 x1 ಬರುತ್ತೆ, x2 x1, ನೆಕ್ಸ್ಟ್ minus 3x2 ನೆಕ್ಸ್ಟ್ minus 2 into x1 minus 2x1, next minus 2 into minus 3 minus into minus plus 2 into 3 6. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಯಾವ್ಯಾವ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. x1 x2 is same as that of x2 x1, a into b is same as that of what, b into a, ab is same as that of ba, therefore x1 x2 x1 both get cancelled and plus 6 get cancelled students. next step ಅಲ್ಲಿ minus 3x1, ಇಲ್ಲಿ minus 3x1 ಇದೆ, ಇಲ್ಲಿ ನೋಡಿ minus 2x1 ಇದೆ, ಇದನ್ನ ಲೆಫ್ಟ್ ಸೈಡ್ ತಗೊಳ್ಳೋಣ, ಇದೇನಾಗುತ್ತೆ ಅಂದರೆ plus 2x1 ಆಗುತ್ತೆ, which is equal to, ಇಲ್ಲಿ ನೋಡಿ minus 3x2 ಇದೆ, ಈಗ ಈ ಕಡೆ ರೈಟ್ ಸೈಡ್ you take this minus 2x2, it become plus 2x2 students, plus 2x2 ಆಗುತ್ತೆ. The next step what we will get is minus 3x1 plus 2x1 is minus x1, which is equal to minus 3x2 plus 2x2 is minus x2. so minus get cancelled. what we got finally, x1 is equal to x2. so from where we have started, from f of x1 is equal to f of x2 we have started, and what we got x1 is equal to x2. therefore if f of x1 is equal to f of x2, this implies x1 is equal to x2, therefore f is 11. function students. therefore f is 11 students, 11 function. next on to check ಮಾಡಬೇಕೀಗ, we have to check whether the function is onto or not. so onto function,
ಆನ್ ಟು ಚೆಕ್ ಮಾಡೋಣ. ಸೊ ಇಲ್ಲಿ for all y belongs to y, then there exists x belongs to x such that f of x is equal to y. This is what, this is the definition of onto function. From where we have to start, students? F of x is equal to y. So f of x is y is equal to f of x is equal to ಕೊಟ್ಟಿರೋ ಫಂಕ್ಷನ್ ಏನು ನೋಡಿ ಸ್ಟೂಡೆಂಟ್ಸ್. ಸೊ ಕೊಟ್ಟಿರೋ ಫಂಕ್ಷನ್ x minus 2 divided by x minus 3 ಅಲ್ವಾ. ಸೊ x minus 2 divided by x minus 3 ಅನ್ನೋದು given function. So given function is here x minus 2 divided by x minus 3. So from that only we are starting x minus 2 divided by x minus 3. So y ತಗೊಳ್ಳೋಣ. Y is equal to x minus 2 divided by x minus 3 and we have to solve for x. x ಗೆ ಸಾಲ್ವ್ ಮಾಡಬೇಕು. ನೋಡಿ ಹೇಗೆ ಸಾಲ್ವ್ ಮಾಡೋದು. x minus 3 ಡಿವೈಡ್ ಆಗ್ತದೆ ಅದನ್ನು ಲೆಫ್ಟ್ ಸೈಡ್ ತಗೊಂಡ್ರೆ ಡಿವೈಡ್ ಆಗ್ತಿರೋದು ಏನಾಗಬೇಕು, ಮಲ್ಟಿಪ್ಲೈ ಆಗಬೇಕು. ಸೊ x minus 3 into y is equal to x minus 2 ಮಲ್ಟಿಪ್ಲೈ ಮಾಡಿದ್ರೆ xy minus 3y is equal to x minus 2. ಈಗ y ಟರ್ಮನ್ನು ಆ ಕಡೆ ಕಳಿಸಿ x ಟರ್ಮನ್ನು ಲೆಫ್ಟ್ ಸೈಡ್ ತಗೊಳ್ಳಿ. xy minus x is equal to 3y. ನೋಡಿ minus 3y ಆ ಕಡೆ ಹೋದರೆ plus 3y ಆಗುತ್ತೆ and minus 2 as it is. ಸ್ಟೂಡೆಂಟ್ಸ್. ಇವೆರಡು ಟರ್ಮಲ್ಲಿ ಏನು ಕಾಮನ್ ತೆಗಿಬೋದು, ಎಕ್ಸ್ ಕಾಮನ್ ತೆಗಿಬೋದು. ವಾಟ್ ಈಸ್ ಲೆಫ್ಟ್ ಇನ್ಸೈಡ್ ದ ಬ್ರಾಕೆಟ್, y ಮೈನಸ್ ಎಕ್ಸ್ ಆಲ್ರೆಡಿ ಔಟ್ಸೈಡ್ ದ ಬ್ರಾಕೆಟ್ ಬರೆದಿದ್ದೀವಿ, y ಮೈನಸ್ 1 ಆಗುತ್ತೆ ಸ್ಟೂಡೆಂಟ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು 3y ಮೈನಸ್ 2 ಆಸ್ ಇಟ್ ಈಸ್. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಇಸ್ ಈಕ್ವಲ್ ಟು 3y ಮೈನಸ್ 2 divided by x minus 1 students. So this is our new value of x. The given function is what, f of x is equal to x minus 2 divided by x minus 3. Here in place of x we have to put, so x minus 2 ಇದೆಯಲ್ಲ, x minus 2 divided by x minus 3. ಸೊ ನಾನು ಯಾಕೆ ಇಲ್ಲಿ ಖಾಲಿ ಬಿಟ್ಟಿದ್ದೇನೆ ಅಂದರೆ ಈ ಒಂದು ಖಾಲಿ ಇರುವಂಥ ಜಾಗದಲ್ಲಿ ಎಕ್ಸ್ ಅನ್ನು ಪುಟ್ ಮಾಡೋಗಿಲ್ಲ, ಈ ಒಂದು ನ್ಯೂ ಎಕ್ಸ್ ಅನ್ನು ಪುಟ್ ಮಾಡಬೇಕು. ಮೀನ್ಸ್ 3y minus 2 divided by y minus 1. ಸಾರಿ, ಇದು y ಆಗಬೇಕು, y minus 1. ಸೊ y minus 1. Here also 3y minus 2 divided by y minus 1 students. y minus 1 which is equal to, ಇಲ್ಲಿ ಮೇಲ್ಗಡೆ ಎಲ್ ಸಿ ಎಮ್ ಏನಾಗುತ್ತೆ, y minus 1 ಆಗುತ್ತೆ. 3y minus 2 ಆಸ್ ಇಟ್ ಈಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ minus 2ಗೆ y minus 1 ಇಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇನ್ ದ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್, ನೋಡಿ ಡಿನಾಮಿನೇಟರ್ ಏನಾಗುತ್ತೆ, ಇಲ್ಲೂ ಕೂಡ ಎಲ್ ಸಿ ಎಮ್ y minus 1 ಆಗುತ್ತೆ. ಆ್ಯಂಡ್ ಇಟ್ ಈಸ್ ವಾಟ್, 3y minus 2 minus 3 ಇಂಟು ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕು, ನೋಡಿ ಏನು ಮಲ್ಟಿಪ್ಲೈ ಮಾಡಬೇಕು ನಾವು ಅಂದರೆ 3 ಇಂಟು y minus 1ಗೆ 3ಗೆ y minus 1 ಅನ್ನು ಮಲ್ಟಿಪ್ಲೈ ಮಾಡಬೇಕು ಬ್ಯಾಲೆನ್ಸ್ ಮಾಡಲಿಕ್ಕೆ. ಸೊ ಇಲ್ಲಿ y minus 1 ಗೆಟ್ ಕ್ಯಾನ್ಸಲ್ಡ್. ವಾಟ್ ಈಸ್ ಲೆಫ್ಟ್, ಸೊ 3y minus 2, ಇಲ್ಲಿ minus 2ನ ಇನ್ಸೈಡ್ ದ ಬ್ರಾಕೆಟ್ ಫಾರ್ ಬೋತ್ ದ ಟರ್ಮ್ಸ್ y ಆ್ಯಂಡ್ minus 1ಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. minus 2 into y is minus 2y. Next minus 2 into minus 1 is minus into minus plus 2 into 1 is 2. 2 ones are 2 divided by, ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ, 3y minus 2 as it is, 3y minus 2 as it is. ನೆಕ್ಸ್ಟ್ ಇನ್ಸೈಡ್ ದ ಬ್ರಾಕೆಟ್ ಏನಿದೆ y minus 1 ಇದೆ, ಈ minus 3ನ y minus 1ಗೆ ಎರಡು ಟರ್ಮ್ಸ್ಗೂ ಕೂಡ ಬೋತ್ ಫಾರ್ y ಆ್ಯಂಡ್ minus 1 we have to multiply. So minus 3 into y is minus 3y. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 ones are 3. ಸೊ ಈಗ ನೋಡಿ ವಾಟ್ ವಿಲ್ ಗೆಟ್ ಇಸ್ 3y minus 2y. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, minus 2 plus 2 ಕ್ಯಾನ್ಸಲ್ ಆಗುತ್ತೆ, 3y minus 2y is plus y. Here what are get cancelled, here plus 3y minus 3y get cancelled, minus 2 plus 3 is 1 only. So bigger number sign plus 1, that's why it is 1 only, nothing but y by 1 is nothing but what, y only. So from where we have started, from f of x. So f of x in the start ಮಾಡಿದೀವಿ, we got f of x is equal to y, therefore
ಎಫ್ ಇಸ್ ಆನ್ ಟು ಫಂಕ್ಷನ್, ಆನ್ ಟು ಫಂಕ್ಷನ್. ಸೊ 1 ಮತ್ತೆ ಆನ್ ಟು ಅಂತ ಚೆಕ್ ಮಾಡಿ ಅಷ್ಟೇ ಕೇಳಿದರೆ, ನಮಗೆ ನೆಕ್ಸ್ಟ್ ಏನು ಕೇಳಿಲ್ಲ. ಸೊ ಆನ್ ಟು ಫಂಕ್ಷನನ್ನು ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಫಸ್ಟು 1 ಪ್ರೂವ್ ಮಾಡಿದ್ವಿ, ನೆಕ್ಸ್ಟ್ ಆನ್ ಟು ಅಂತ ಪ್ರೂವ್ ಮಾಡಿದ್ವಿ. ಸೊ ಇಫ್ ವಿ ಸಾಲ್ವ್ ಅಪ್ ಟು ದಿಸ್ ಕಂಪ್ಲೀಟ್ಲಿ ವಿಲ್ ಗೆಟ್ 5 ಮಾರ್ಕ್ಸ್ ಸ್ಟೂಡೆಂಟ್ಸ್. ಸೊ ಕಂಪ್ಲೀಟ್ಲಿ ನಮ್ಗೆ ಏನು ಸಿಗುತ್ತೆ, 5 ಔಟ್ ಆಫ್ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಈ ರೀತಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 30 ಆ್ಯಂಡ್ ಕ್ವಶನ್ ನಂಬರ್ 39 ಸೇಮ್ ಕ್ವಶನ್ನು. ಇದನ್ನು ಕೂಡ ಸುಮಾರು ಸರ್ತಿ ಕೇಳಿದ್ದಾರೆ, ಇದು ಕೂಡ ರಿಪೀಟ್ ಆಗುವ ಚಾನ್ಸಸ್ ಇದೆ. ನೀವೇನು ಮಾಡಿ, ಈ 2 ಕ್ವಶನ್ಸ್ಗಳನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಈ ಒಂದು ಚಾಪ್ಟ್ರಿಂದ ಫುಲ್ ಔಟ್ ಆಫ್ ಡಿಸ್ಕ್ರಿಪ್ಟಿವ್ ಅಲ್ಲಿ 3+5 8 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗಲೇಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತು, ಹಾಗೇನೆ ನಿಮಗೆ ಒಂದು ಕ್ಲಾಸ್ಗಳು ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನೆಕ್ಸ್ಟ್ ಏನು ಚಾಪ್ಟರ್ಸ್ ಇದೆ ಆ ಒಂದು ಚಾಪ್ಟರ್ಸ್ನ ಡಿಸ್ಕ್ರಿಪ್ಟಿವ್ ಲಾಂಗ್ ಆನ್ಸರ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 5 ಮಾರ್ಕ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ ನಾವು. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸಸ್.